ಹೋದ್ಸಲಿ ಹಿಂಗೆ ಹೇಳಿದ್ರು, ಬಿಜೆಪಿಗೆ ಯಾರು ಟಿಕೆಟ್ ಕೊಟ್ರು ನಾವು ಮಾಡೋಣ, ಯಾರು ಟಿಕೆಟ್ ಕೊಟ್ರು ಮಾಡೋಣ ಅಂತ ಅದೆಲ್ಲ ವಿಡಿಯೋಸ್. ಆಮೇಲೆ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳೋದು, ಇದೆಲ್ಲ ಕಾಂಗ್ರೆಸ್ಗೆ ಅನುಕೂಲ ಮಾಡಕ್ಕೆ ಇದೆಲ್ಲ ನಾಟಕಗಳು ಎಲ್ಲರಿಗೂ ಗೊತ್ತಾಗ್ತದೆ. ಇದುವರೆಗೂ ಇಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಯಾರೂ ಮಾತಾಡೋದು, ಎಲ್ಲ ಬಾಲಿವುಡ್ ಆಗ್ತಾರೆ. ಏನಂದ್ರೆ ಮಂಜಾತ್ ಗೌಡ್ರಿಗೆ ಏನು ತೊಂದರೆ ಮಾಡ್ಬೇಕೆಲ್ಲ ಸೇರ್ಕೊಂಡು ಮಾಡಕ್ ಕೊಟ್ರು. ಎಲೆಕ್ಷನ್ ಬರ್ತಾಯಿದ್ದಂಗೆ ಎಲ್ಲ ಸೇರ್ಕೊತಾವ, ಗೊತ್ತಿರೋದು ಎಲ್ಲ. ಹೋದ್ಸಲಿ ಸಮಯ ಇರಲಿಲ್ಲ ನನಗೂ ಎಲ್ಲ ಜನಕ್ಕೆ ತಿಳಿಸಕ್ಕೆ. ಈಗ ಜನನೇ ನನಗೆ ಹೇಳ್ತಾವ್ರು, ಹಳ್ಳಿಗಳು ಹೋದಾಗೆಲ್ಲ ಇವ್ರೇನೇನು ಮಾಡ್ತಾವ್ರೆ. ನಾವು ಯಾವುದೇ ಕಾರಣಕ್ಕೂ ಜೊತೆಲಿಲ್ಲ. ಎದುರಾಳಿ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ವಿರುದ್ಧ ಎಲ್ಲಿ ಮಾತಾಡಿದ್ದೀರಿ ನೀವು? ವೋಟ್ನ ಸ್ಪ್ಲಿಟ್ ಮಾಡಿ ಕಾಂಗ್ರೆಸ್ಗೆ ಅನುಕೂಲ ಮಾಡೋಕ್ಕೆ ಒಂದು ಹೊಸ ತಂತ್ರ ಇತ್ತು, ದೇಶಕ್ಕೆಲ್ಲ ಗೊತ್ತಿದೆ. ಇದನ್ನೆಲ್ಲ ಎದುರಿಸೋಣ, ಸಮಯ ಬರ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ಬೇಗ ನಿರ್ಧಾರ ಮಾಡಿರೋದು ಒಳ್ಳೇದಾಯ್ತು ಅಲ್ವಾ? ಕೊನೆಯಲ್ಲಿ 15 ದಿನ ತಿಂಗಳಲ್ಲಿ ಮಾಡಿದ್ರೆ ನಮಗೂ ಹೇಳಕ್ಕಾಗ್ತಾ ಇರಲಿಲ್ಲ. ಬೇಗ ನಿರ್ಧಾರ ಮಾಡಿರೋದ್ರಿಂದ ಯಾರ್ಯಾರು ಎಷ್ಟೆಷ್ಟು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾವ್ರೆ, ಇಲ್ಲಿ ಗೋಮಾಳಗಳು ಲೂಟಿ ಆಗ್ತದೆ, ಅದ್ರ ವಿರುದ್ಧ ಯಾರು ಮಾತಾಡೋರ? ಇವ್ರದ್ದು ಮಾತಾಡಿದ್ರೆ ಅವ್ರದ್ದು 51 ಎಕರೆ ಹಿಡಿತಾರಲ್ಲ, ಅದು ಸ್ಕೂಲ್ದು UNTech ಪಾಲಿಸಿ ಎಲ್ಲ ಜನಕ್ಕೆ ತಿಳಿಸೋಣ, ಎಲ್ಲ ಕೆಡ್ಸ್ಕೊಳ್ಳೋದು. ನಾನು ಹೇಳೋದು ಮೋಸ ಆಯ್ತು, ಯಡಿಯೂರಪ್ಪನವ್ರನ್ನ ಬೈದೆ, ಮೋದಿಯವರು ಬ್ಯಾನರ್ಗಳನ್ನೆಲ್ಲ ಹರಿದಾಕಿ ನನಗೆ ಮೋಸ ಆಯ್ತು ಅಂತ ಓದೋದು. ಅಂಥವ್ರನ್ನ JDS ಅವ್ರು ಕರ್ಕೋಬಾರ್ದಾಗಿತ್ತು. ಬಿಜೆಪಿ ರೆಬಲ್ ಕ್ಯಾಂಡಿಡೇಟ್ ಆಗಿ ಬಿಜೆಪಿನ ಸೋಲ್ಸಂತ ಕ್ಯಾಂಡಿಡೇಟ್ನ ಸೇರ್ಸ್ಕೋಬಾರ್ದಾಗಿತ್ತು. ಕುಮಾರಣ್ಣವ್ರಿಗೆ ಇದು ವಿಷಯ ತಿಳಿಸೋಣ, ಅವ್ರಿಗೂ ತಿಳಿಯಂಗೆ ಆಗಲಿ. ಇಲ್ಲಿ ಯಾರು ನಿಂತರೆ ಗೆಲ್ತಾರೆ, ಯಾರು ನಿಂತರೆ ಎಲೆಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಎಲೆಕ್ಷನ್ ಹೆಂಗ್ ನಡೀತದೆ ಎಲ್ಲ ಅವ್ರಿಗೆ ಗೊತ್ತಾಗ್ತದೆ. ಬರೋ 6-7 ತಿಂಗಳಲ್ಲಿ ಸೂಕ್ತ ನಿರ್ಧಾರಗಳಾಗ್ತವೆ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.